ಇಲ್ಲಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಭಾಗನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಏನು ಮಾಡಂದಾರ ಎದರಾಗ ಕೂಡಿಸ್ಬೇಕು. ಏನು ಮಾಡಂದಾರ ಇದರಾಗ 7 ನಾಕಾಂಶನ್ನು ವಿಷಮ ಭಿನ್ನ ರಾಶಿ ಮಾಡಬೇಕಾಗ್ಯದ. ಎಷ್ಟು? ವಿಷಮ ಭಿನ್ನ ರಾಶಿ ಮಾಡ್ಬೇಕು. ಆ ವಿಷಮ ಭಿನ್ನ ರಾಶಿ ಅದ ಎಷ್ಟು ಮೂಲ? ಅದು 4 ಅಂಶ. ವಿಷಮ ಭಿನ್ನ ರಾಶಿ ಮಾಡಬೇಕಾದ್ರೆ ಇದನ್ನ ಮುಂದೆ ಏನಂದಾರ? ಛೇದದಿಂದ ಕಳೆಯಬಹುದಾದ, ಛೇದದಿಂದ ಕಳಿಬೇಕಾಗಿದೆ. ನೀವು ಅಂದ್ರೆ ನಿಮಗೆ ವಿಷಮ ಭಿನ್ನ ರಾಶಿ ಆಗಬೇಕಾದ್ರೆ ಯಾವ ಅಂಕಿ ಇಟ್ರೆ ಕನಿಷ್ಠ ವಿಷಮ ಭಿನ್ನ ರಾಶಿ ಆಗ್ತದೆ. ಅತಿ ಚಿಕ್ಕ ವಿಷಮ ಭಿನ್ನ ರಾಶಿ ಮಾಡಬಾರ್ದು. ಇದಕ್ಕೆ ನೋಡ್ರಿ, 4ಕ್ಕೆ 1 ಹಚ್ಚಿದ್ರು ವಿಷಮ ಭಿನ್ನ ರಾಶಿ, 4ರ ತಳಗೆ 1 ಹಚ್ಚಿದ್ರು ವಿಷಮ ಭಿನ್ನ ರಾಶಿ. ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ತಿಳಿತದ ಇದು ವಿಷಮ ಭಿನ್ನ ರಾಶಿನೇ. ಏನಂದಾರ ಅವರು? ಛೇದದಿಂದ ಕಳಿಬೇಕಾಗಿದೆ ಈಗ ನಿಮಗೆ. ಅದಕ್ಕೆ ನಿಮ್ಮನ್ನ ಇದಕ್ಕೇನಂತಾರೆ? ಇದಕ್ಕೆ ವಿಷಮ ಭಿನ್ನ ರಾಶಿ ಅಲ್ಲದು, ಕನಿಷ್ಠ ಕಳೆಯಬೇಕಾದ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಯಾವುದು ಕಳಿಬೇಕಾದದ್ದು? ಇದನ್ನು ಕಳೆದ್ರೆ ಅಂದ್ರೆ 6 ಕಳೀಬೇಕಾಗ್ತದೆ. ಈಗ ನೋಡಿ, ಇದು ಏನಾಗ್ತದೆ ನೋಡ್ರಿ, ಇದು ವಿಷಮ ಭಿನ್ನ ರಾಶಿನೇ. ಈಗ ನೋಡ್ರಿ, ಇದು ವಿಷಮ ಭಿನ್ನ ರಾಶಿನೇ. ಈಗ ನೋಡ್ರಿ, ಇದು ವಿಷಮ ಭಿನ್ನ ರಾಶಿನೇ. ಇನ್ನು ನೀವು ಏನಾದರೂ ಇನ್ನು 5 ಇಟ್ರಿ ಅಂತಂದ್ರೆ ಸಮಭಿನ್ನ ರಾಶಿ ಆಗಿಬಿಡ್ತವೆ. ಇದನ್ನು ಮೊದಲ ನೀವು ತಿಳ್ಕೊಬೇಕು. ಮೊದಲು 4ನೇ 1, 4ನೇ 2 ಇದೇನು? ವಿಷಮ ಭಿನ್ನ ರಾಶಿ. ಇದು ವಿಷಮ ಭಿನ್ನ ರಾಶಿನೇ ಅದ. 4ನೇ 3 ಏನದ? ವಿಷಮ ಭಿನ್ನ ರಾಶಿ ಅದ. 4ನೇ 4 ಏನು? ಇದು ವಿಷಮ ಭಿನ್ನ ರಾಶಿನೇ. 4ನೇ 5 ಮಾಡಿದೆ ಅಂದ್ರೆ ಸಮಭಿನ್ನ ರಾಶಿ ಆಗಿಬಿಡ್ತದೆ. ಅವ್ರು ವಿಷಮ ಭಿನ್ನ ರಾಶಿ ಆಗ್ಬೇಕಾಗ್ಯದ. ಆ 4ನೇ 4 ಆಗಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಈ 7ರಾಗ ನೀವು ಎಷ್ಟು ಕಳಿಬೇಕು? 4ಅನ್ನ ಕಳಿಬೇಕು. ಎಷ್ಟು ಕಳಿಬೇಕಾಗ್ತದೆ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋರಿ. ಅಂದ್ರೆ ಗಣಿತಗಳು ಬರ್ತಾವ, ಅವು ಸುಮ್ಮನೆ ಅಲ್ಲವು. 7ರಾಗ ಎಷ್ಟು ಕಳಿಬೇಕು ನೀವು? ಯಾವಾಗ ವಿಷಮ ಭಿನ್ನ ರಾಶಿ ಆಯ್ತು ಅದನ್ನು ಮೊದಲು ನೀವು ತಿಳ್ಕೊರಿ. ಈಗ ವಿಷಮ ಭಿನ್ನ ರಾಶಿ ಆಯ್ತು. ಈಗ ಇನ್ನು ಒಂದು 4ರ ತಳಗೆ ನೀವು 5 ಮಾಡಿದ್ರಿ ಅಂದ್ರೆ ಇದು ಏನಾಗ್ತದೆ ನೋಡ್ರಿ, ಇದು ಸಮಭಿನ್ನ ರಾಶಿ ಆಯ್ತು. ತೆಗೀರಿದ ಅಲ್ಲ, ಇದೇ ಲಾಸ್ಟ್. ಅಂದ್ರೆ ಈ 7ರ 4 ಕಳೆದು ಬಿಡ್ರಿ, ಬರೋಬ್ಬರಿ ಕೂಡಿಸಬೇಕಾದ ಸಂಖ್ಯೆ 3. 3 ಕಳೆಯಬೇಕಾದ ಸಂಖ್ಯೆ 3. ಇದರ 3 ಕಳೆದ್ರಿ ಅಂದ್ರೆ ಏನಾಗ್ತದೆ? 4ನೇ 4 ಆಗ್ತದೆ. ಅದು ವಿಷಮ ಭಿನ್ನ ರಾಶಿ ಆಗ್ತದೆ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 3. 7ರ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅದನ್ನು ನೀವು ತಿಳ್ಕೊಬೇಕು. ಮೊದಲು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ ಉತ್ತರ ಬಂದಿರ್ತಾವ. ತಿಳಿತಲ್ಲ? ನೀವು 3 ಕಳೆದ್ರಿ ಅಂದ್ರೆ ಇದರಂದು 3 ಕಳೆದ್ರಿ ಅಂದ್ರೆ 4ನೇ 4 ಆಗ್ತದೆ. 4ನೇ 4 ಆಗ್ತದ್ರೆ ಇದಕ್ಕೇನಂತಾರೆ? ನಾವು ವಿಷಮ ಭಿನ್ನ ರಾಶಿನೇ ಅಂತಾರೆ. ಅದಕ್ಕೆ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೆಂಗಂದ್ರೆ 7 ನಾಕಾಂಶವನ್ನು ವಿಷಮ ಭಿನ್ನ ರಾಶಿಯನ್ನಾಗಿಸಲು 2 ರೀತಿಯ ಅಂಶಕ್ಕೆ ಕೂಡಿಸಿದ್ರು ವಿಷಮ ಭಿನ್ನ ರಾಶಿ ಆಗ್ತದೆ. ಅಂಶಕ್ಕೆ ಕೂಡಿಸು ಅವ ಏನು ಹೇಳ್ಯಾನ? ಛೇದದಿಂದ ಕಳೆಯಬಹುದಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ಛೇದದಿಂದ ಕಳಿಬೇಕಾಗ್ಯದ ಅಂತಂದ್ರೆ ಇಲ್ಲಿ ಎಷ್ಟದ? ಫಸ್ಟಕ್ಕೆ 4 ಅದ. 4ನೇ 1 ಇಡ್ರಿ, ಇದು ವಿಷಮ ಭಿನ್ನ ರಾಶಿನೇ. 4ನೇ 2 ಇಡ್ರಿ, ಇದು ವಿಷಮ ಭಿನ್ನ ರಾಶಿನೇ. 4ನೇ 3 ಇಡ್ರಿ, ಇದು ವಿಷಮ ಭಿನ್ನ ರಾಶಿನೇ. 4ನೇ 4 ಇಟ್ಟಾಗ ಏನಾಯ್ತು? ಇದು ವಿಷಮ ಭಿನ್ನ ರಾಶಿ. 4ನೇ 5 ಇಟ್ಬಿಟ್ರೆ ಏನಾಗ್ತದೆ? ಸಮಭಿನ್ನ ರಾಶಿ ಆಗಿಬಿಡ್ತು. ಈ ವಿಷಮ ಭಿನ್ನ ರಾಶಿ ಉಳಿಬೇಕಾದ್ರೆ ನೀವು ಛೇದದಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ 4. ಅದನ್ನು ತಲೆ ತಗೋಬೇಕು. 4 ಅಂಕಿ ಕಳೆದ್ರಿ ಅಂತಂದ್ರೆ ಇಲ್ಲಿ 3. ಇದು ಕಳೆಯಬೇಕಾದ ಸಂಖ್ಯೆ. 3 ಕಳೆದು ಬಿಟ್ರಿ ಅಂದ್ರೆ 7ರ 3 ಕಳೀರಿ, 4ನೇ 4 ಆಗ್ತದಿಲ್ಲ ನೋಡ್ರಿ. 7ರ 3 ಕಳೆದ್ರೆ 4 ಬರ್ತದಿಲ್ಲ ನೋಡ್ರಿ. ಬರೋಬ್ಬರಿ 4ನೇ 4. 4ನೇ 4 ಆಗ್ಬೇಕಾದ್ರೆ ನೀವು ಎಷ್ಟು ಕಳಿಬೇಕು? ಕನಿಷ್ಠ ಇದ್ರಾಗ 3 ಸಂಖ್ಯೆ ಕಳಿಬೇಕಾದ ಸಂಖ್ಯೆ 3. ಉತ್ತರ ಸಂಖ್ಯೆ ಎ. ತಿಳಿದದ್ ನಿಮಗ?
ಇದಕ್ಕೇನಂತಾರೆ, ಇದಕ್ಕೆ ಅತಿ ದೊಡ್ಡ ವಿಷಮ ಭಿನ್ನ ರಾಶಿ ಇದು, ಅತಿ ದೊಡ್ಡದಿದು. ಇದ್ರ ಮುಂದೆ ಇನ್ನು ಒಂದು ಅಂಕಿ ಹೆಚ್ಚು ಮಾಡಿಬಿಟ್ರೆ ಏನಾಗ್ತದೆ, ಸಮಭಿನ್ನ ರಾಶಿ ಆಗ್ತದೆ. ಅವ ಏನು ಹೇಳ್ತಾನ, ವಿಷಮ ಭಿನ್ನ ರಾಶಿ ಆಗಿಸಲು ಇದು ಯಾವುದದ ಈಗ ಇದು ಸಮಭಿನ್ನ ರಾಶಿ ಅದ. ಆ ಅದನ್ನು ವಿಷಮ ಭಿನ್ನ ರಾಶಿ ಮಾಡ್ಬೇಕಾಗ್ಯದ ನೀವು. ಅಂಶಕ್ಕೆ ಕೂಡಿಸಿದ್ರೂ ಆಗ್ತದ, ಛೇದಕ್ಕೆ ಕಳೆದ್ರೆ ಆಗ್ತದ. ಅಂಶಕ್ಕೆ ಕೂಡಿಸ್ಬೇಕು, ಛೇದಕ್ಕೆ ಆದ್ರೆ ಕಳಿಬೇಕು. ಇದನ್ನ ನೆನಪಿಟ್ಕೋರಿ. ಈಗ ನೋಡಿ, 4ನೇ 7 ಅದ, 4ನೇ 4ಕ್ಕೆ ಏನಂತಾರೆ, ಈ 4ನೇ 4 ಬರ್ಬೇಕಾದ್ರೆ ಎಷ್ಟು ಕಳಿಬೇಕಿದ್ರೆ ನೀವು ಕಳೆಯಬೇಕಾದ ಸಂಖ್ಯೆ 3 ಕಳೆದ್ರೆ 4ನೇ 4 ಆಗ್ತದೆ. ಕಳೆಯಬೇಕಾದ ಚಿಕ್ಕ ಸಂಖ್ಯೆ ಯಾವುದು, 3. ಉತ್ತರ ಸಂಖ್ಯೆ ಎ. ಈಗ ಇದನ್ನು ಮಾಡ್ರಿ ನೋಡೋಣ. ಇಲ್ಲಿ ನಿಮಗೆ ತಿಳಿದು ಬಿಡ್ತಿ. ಈಗ 4ನೇ 4 ಆಗ್ಬೇಕಾಗಿದ್ರೆ ಇಲ್ಲಿ 7ನೇ 7 ಆಗಲೇಬೇಕು. 7ನೇ 7 ಆಗ್ಬೇಕಾದ್ರೆ ಎಷ್ಟು ಕಳಿಬೇಕಿದ್ರ, 7 ಆಗ್ಬೇಕಾದ್ರೆ ಇದ್ರಾಗ ಎಷ್ಟು ಕಳಿತೀರಿ ನೀವು, 7 ಆಗ್ಬೇಕಾದ್ರೆ ಎಷ್ಟು ಕಳಿಬೇಕು, 4 ಕಳೆದ್ರೆ 7 ಆಗ್ತದೆ. ಇಷ್ಟು ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ವಿಷಮ ಭಿನ್ನ ರಾಶಿ 11ನೇ 7 ವಿಷಮ ಭಿನ್ನ ರಾಶಿಯನ್ನಾಗಿಸಲು ಛೇದದಿಂದ ಕಳೆಯಬಹುದಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅವ ಛೇದದಾಗೆ ಕಳೀರಿ ಅಂತ. 7ನೇ 7 ಆತಂದ್ರೆ ಏನಾಯ್ತು, 7ನೇ 7 ಆತಂದ್ರೆ ದೊಡ್ಡ ವಿಷಮ ಭಿನ್ನ ರಾಶಿ. ಕೂಡಿಸಿದ್ರೆ ಅಂದ್ರೆ ಏನಾಗ್ಬಿಡ್ತದೆ, ಇನ್ನು ಸಮಭಿನ್ನ ರಾಶಿ ಆಗಿಬಿಡ್ತದ. ಈಗ ನೀವು ಏನಾಗಬೇಕಾಗ್ಯದ, ವಿಷಮ ಭಿನ್ನ ರಾಶಿ ಆಗ್ಬೇಕಾದ್ರೆ 7ನೇ 7 ಆಗ್ಬೇಕು. 7ನೇ 6 ಅಲ್ಲ, 7ನೇ 7ಕ್ಕೂ ವಿಷಮ ಭಿನ್ನ ರಾಶಿ ಅಂತ. ಅಂದ್ರೆ 7ರೊಳಗೆ ಎಷ್ಟು ಕೂಡಿಸಿದ್ರೆ 11 ಆಗ್ತದ, ನೀವು ಹೇಳ್ರಿ. 7ರಾಗ 4 ಕೂಡಿಸಿದ್ರೆ 11 ಆಗ್ತದ. ಅಂದ್ರೆ ಕಳೆಯಬೇಕಾದ ಸಂಖ್ಯೆ ಯಾವುದು, 4. ಉತ್ತರ ಸಂಖ್ಯೆ ಸಿ. ನಿಮಗೆ ತಿಳಿದಲ್ಲ ಇದು. 11ನೇ 7 ವಿಷಮ ಭಿನ್ನ ರಾಶಿಯನ್ನಾಗಿಸಲು ಛೇದದಿಂದ ಕಳೆಯಬೇಕಾದ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 7ನೇ 7 ಆಗ್ಬೇಕು. ಮ್ಯಾಲೆ 7 ಆಗ್ಬೇಕು, ತಳಗು 7 ಆಗ್ಬೇಕು. ಇನ್ನೊಂದು ಇದು 4 ಆಯ್ತು, ಇದು 4 ಆಯ್ತು. 4 ಆಗಬೇಕಾದ್ರೆ ಎಷ್ಟು ಕೂಡಿಸಿ ಇದ್ರ ಎಷ್ಟು ಕಳೆದ್ರೆ 4 ಆಗ್ತದೆ, 7ರ 3 ಕಳೆದ್ರೆ 4 ಆಗ್ತದೆ. ಕಳೆಯಬೇಕಾದ ಸಂಖ್ಯೆ 3. ಬಾಯಿಲೇನೆ. ಇನ್ನೊಂದು, ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ಳೋಂಥ ಶಕ್ತಿನೂ ಬೇಕು. ನಾ ಹೇಳ್ತಾನಂತ ಹಿಂಗಲ್ಲ, ಗಣಿತ ತಿಳ್ಕೊಬೇಕಾದ್ರೂ ಇಲ್ಲೊಂದು ಸ್ವಲ್ಪ ಒಂದು ಮಷಿನ್ ಇರ್ತದೆ ತಲೆಯಾಗ, ಅದು ಪವರ್ಫುಲ್ ಬೇಕು. ಗಣಿತ ತಿಳ್ಕೊಬೇಕಾದ್ರೆ ಅದು ಪವರ್ಫುಲ್ ಮ್ಯಾಗ್ನೆಟ್ ಇರ್ತದೆ ತಲೆಯಾಗ ಒಂದು, ಆ ಮ್ಯಾಗ್ನೆಟ್ ಪವರ್ಫುಲ್ ಕೊಟ್ಟಿರ್ಬೇಕು ದೇವರು, ಅಂದ್ರೆ ನೀವು ಪಟ್ನ ತಿಳ್ತಾವ. ನಾವೇನು ಇದು ವಿಷಮ ಭಿನ್ನ ರಾಶಿ ಆಗ್ಬೇಕು, 4ನೇ 4 ಆಗಲೇಬೇಕು. ಇದು ಮ್ಯಾಲಿಂದು 4 ಆಗ್ಬೇಕು, ತಳಗಿಂದು 4 ಆಗ್ಬೇಕು. ತಳಗಿಂದ 4 ಆಗ್ಬೇಕು, ಮ್ಯಾಲಿಂದ 4 ಆಗ್ಬೇಕು. 7ರಾಗ ಎಷ್ಟು ಕಳೆದ್ರೆ 4 ಆಗ್ತದೆ. 4ನೇ 4 ಆಗ್ಬೇಕಾದ್ರೆ 7ರಾಗ ನೀವು ಎಷ್ಟು ಕಳಿಬೇಕು, 3 ಕಳಿಬೇಕು. ಇನ್ನೊಂದು ರೀತಿ ಒಳಗೂ ತಿಳಿಸ್ತಾನೆ ನಾ ಇದನ್ನು ನೋಡಿ. ಅದನ್ನೊಂದು ನೋಡಿದ್ರೆ ಇನ್ನೊಂದು ಸರಳ ರೀತಿ ತೋರಿಸ್ತಾನೆ ನೀವು. ಅಂದ್ರೆ ನಿಮಗೆ ಸರಳ ಇಲ್ಲಿ ನಾ ತಿಳಿಸಿದ್ ನೋಡಿ, ಆ ರೀತಿ ತಿಳಿಸ್ತಾನೆ ನೋಡಿ. ಲಕ್ಷ ಕೊಟ್ಟು ನೋಡ್ರಿ, ಇನ್ನೊಂದು ರೀತಿ ಒಳಗೆ ನಿಮಗೆ ತಿಳಿಸ್ತಾನೆ. ಆ ರೀತಿ ನಿಮಗೆ ಆಲ್ರೆಡಿ ನಿಮಗೆ ವಿಡಿಯೋದಾಗ ಬರ್ತದೆ. ಈಗ ಅದು ಇದು 2ನೇ ರೀತಿ ಬರ್ತದೆ ನೋಡಿ. 2ನೇ ರೀತಿ ನಿಮಗೆ ಇದು ಕಾಣಿಸ್ತದೆ, ಅದು ಕಾಣಿಸ್ತದೆ. ನೀವು ವಿಷಮ ಭಿನ್ನ ರಾಶಿ ಆಗಲು ಛೇದದಿಂದ ಕಳೆಯಬಹುದಾದ, ಛೇದಕ್ಕೆ ನೀವು ಕಡಿಮೆ ಮಾಡಬೇಕಾಗಿದೆ. ಅಂದ್ರೆ ಎಷ್ಟು, ಇದು 4ನೇ 4 ಅಂದ್ರೆ ಇದು ವಿಷಮ ಭಿನ್ನ ರಾಶಿ. ಇದು ವಿಷಮ ಭಿನ್ನ ರಾಶಿ ಲಾಸ್ಟ್. ಇದು ನೀವು ತಳಗೆ ಇನ್ನೊಂದು ಅಂಕಿ ಮಾಡಿದ್ರಂದ್ರೆ ದೊಡ್ಡ ಅಂಕಿ ಕಳೆದಂಗೆ ಆಗ್ತದೆ. ನೀವು ಚಿಕ್ಕ ಅಂಕಿ ಕಳಿಬೇಕಾಗಿದೆ. ಈಗ ಈ 7 ಆಗ್ಬೇಕಾದ್ರೆ 4ರಾಗ ಎಷ್ಟು ಕೂಡಿಸಿದ್ರೆ 7 ಆಗ್ತದೆ. ಇದು ಇಲ್ಲಿ 4 ಆಗ್ಬೇಕಾದ್ರೆ 7ರಾಗ ಎಷ್ಟು ಕಳಿಬೇಕು ನೋಡ್ರಿ. 7ರಾಗ 3 ಕಳೆದ್ರೆ 4 ಬರ್ತದೆ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ 3. ಉತ್ತರ ಸಂಖ್ಯೆ ಎ. ಈಗ ತಿಳಿದಂತ ತಿಳ್ಕೊಂಡ. ಈಗ ನಾವು ಇದು 7 ಆಗಬೇಕು, ಇದು 7 ಆಗಬೇಕು. ಇದು ವಿಷಮ ಭಿನ್ನ ರಾಶಿನೇ. 2 7 ಮಾಡಬೇಕಾದ್ರೆ ಛೇದದಿಂದ ಕಳೆಯಬೇಕಾದ ಸಂಖ್ಯೆ ಕೇಳಿರ್ತಾನೆ. ಏನು, ವಿಷಮ ಭಿನ್ನ ರಾಶಿ ಆಗಬೇಕಾದ್ರೆ
ಛೇದಕ್ಕೆ ಈಕ್ವಲ್ ಮಾಡ್ಬೇಕಾದ ಛೇದದಿಂದ ಕಳೆಯಬೇಕಾದ ಸಂಖ್ಯೆ ಇರ್ತದೆ. ಛೇದದಿಂದ ನೀವು ವಿಷಮ ಭಿನ್ನ ರಾಶಿ ಮಾಡ್ಬೇಕಾಗ್ತದೆ. ಛೇದನ್ನ ಆಧಾರ ಇಟ್ಕೊಂಡು ವಿಷಮ ಭಿನ್ನ ರಾಶಿ ಮಾಡಬೇಕಾದರೆ ಛೇದದಿಂದ ಕಳೆಯಬೇಕಾದ ಸಂಖ್ಯೆ. ಈಗ ನೋಡಿ 7ನೇ 7 ಆದರೆ ಏನಾಯ್ತು? ವಿಷಮ ಭಿನ್ನ ರಾಶಿ. 7ನೇ 7 ಆಗಬೇಕಾದ್ರೆ ಈಗ ಎಷ್ಟದ? ಮೂಲ ಎಷ್ಟದ? 11 ಅದ. 7 11 ಅಂಶ ಅದ, ಬರೋಬರಿ. 7ನೇ 7 ಆಗ್ಬೇಕಾದ್ರೆ ಇದ್ರಾಗ ನೀವು ಎಷ್ಟು ಅಂಕಿ ಕಳೆದರೆ 7 ಬರ್ತದ? 4 ಕಳೆದರೆ 7 ಬರ್ತದ. 7ರ 4 ಕೂಡಿಸಿದ್ರೆ 11, 11ರಾಗ 4 ಕಳೆದ್ರೆ 7. ಅರ್ಥ ಆಗಿಲ್ಲ? ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? C4. ಇನ್ನು ಅಲ್ಲಿ ನೋಡಿ 11 3 ಸಮಭಿನ್ನ ರಾಶಿಯನ್ನಾಗಿಸಲು ನೋಡಿ, ಬಹಳ ಇಂಪಾರ್ಟೆಂಟ್ ಲೆಕ್ಕ. 11ನೇ 3 ಅಥವಾ 3ನೇ 11 ಸಮಭಿನ್ನ ರಾಶಿಯನ್ನಾಗಿಸಲು ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ, ಕಳೆಯಬೇಕಾದ ಸಂಖ್ಯೆ. ಅಂಶಕ್ಕೂ ಬರ್ತದ. ಈಗ ಬರೀ ಛೇದದ್ದೇ ನೋಡೋದು ಬಿಟ್ಟ. ಏನು? 11 3 ಸಮಭಿನ್ನ ರಾಶಿಯನ್ನಾಗಿಸಲು. ಸಮಭಿನ್ನ ರಾಶಿ ಯಾವ್ದು ಹೇಳ್ರಿ? 11ಕ್ಕ ನೀವು ಮೊದಲು ಹೇಳ್ರಿ. ಸಮಭಿನ್ನ ರಾಶಿ ಆಗ್ಬೇಕಾದ್ರೆ 11ನೇ 3 ಅದ. ಇದು ಸಮಭಿನ್ನ ರಾಶಿ ಆಗ್ಬೇಕಾದ್ರೆ ಈಗ 11ನೇ 11 ಇಟ್ರೆ ಏನಾಗ್ತದ? ವಿಷಮ ಆಗ್ತದ. 11ನೇ 12 ಇಟ್ರೆ ಏನಾಗ್ತದ? ಸಮಭಿನ್ನ ರಾಶಿ ಆಗ್ತದ. ಅಂದ್ರೆ ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ 12 ಆಗ್ಬೇಕಾಗಿದೆ. ಈಗ ನಿಮಗಿದು 11ನೇ 11 ಇಟ್ರೆ ಏನಾಗ್ತದ? ವಿಷಮ ಭಿನ್ನ ರಾಶಿ ಆಗ್ತದ. 11ನೇ 12 ಇಟ್ರೆ ಏನಾಗ್ತದ ನೋಡ್ರಿ? ಸಮಭಿನ್ನ ರಾಶಿ ಆಯ್ತು. ಈಗ 12 ಆಗಬೇಕಾದ್ರೆ ಯಾವ ಅಂಕಿಯನ್ನು ಕೂಡಿಸಿದ್ರೆ 12 ಆಗ್ತದ? ಇಲ್ಲಿ ನೋಡ್ರಿ, +9 ಕೂಡಿಸಿದ್ರೆ ಏನಾಗ್ತದ? 12 ಆಗ್ತದ. ಕೂಡಿಸಬೇಕಾದ ಸಂಖ್ಯೆ ಯಾವುದು? 9. ಉತ್ತರ ಸಂಖ್ಯೆ ಡಿ. ನಿಮಗೆ ತಿಳಿದದಂತ ನಾ ಅರ್ಥ ಮಾಡ್ಕೊಂಡ್ರಿ. ಇನ್ನೊಂದ್ಸಲ ನೋಡಿ, 11ನೇ 3 ಸಮಭಿನ್ನ ರಾಶಿಯನ್ನಾಗಿಸಲು ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ. ಛೇದ ನೀವು ಎಷ್ಟು ಮಾಡಿದಾಗ ಅದು ನೋಡ್ರಿ, 11ನೇ 3 ಅದ. 11ನೇ 4 ಮಾಡಿದ್ರು ಸಮಭಿನ್ನ ರಾಶಿ. 11ನೇ 5 ಮಾಡಿದ್ರು ಸಮಭಿನ್ನ ರಾಶಿ. 11 6ನೇ 11 ಮಾಡಿದ್ರು ಸಮಭಿನ್ನ ರಾಶಿ. ಭಿನ್ನ ರಾಶಿಗಳನ್ನು ಒಂದು 30 ವರ್ಷದಿಂದ ಬೇರೆ ಬೇರೆ ಅಂತಿದ್ರು. ನಾವು ಕಲಿಯಾಗಿ ಏನಂತಿದ್ದೆವು? 11 3 ಅಂತಿದ್ದೆವು. ಬರಬರ್ದು ಏನಾಯ್ತು? 3 11 ಆಯ್ತು. 11/3 ಆಯ್ತು. ಕೆಲವೊಬ್ರು ಪ್ರೊನೌನ್ಸ್ ಇದನ್ನು ಮಾಡೋದು, ಅದನ್ನ ಚರ್ಚೆ ಮಾಡಿ ಹೇಳೋದ್ರಿಂದ ನಾ ಕೇಳಿದ 11/3 ಹಿಂಗಲ್ಲಿ ಕತ್ತಾರ ಭಿನ್ನ ರಾಶಿ ಕೆಲವೊಬ್ರು. ಆಕ್ಚುಲಿ 3ನೇ 11 ಹಿಂಗೆ ಅನ್ಬೋದು. 11 3 ಅನ್ಬೋದು. ಆದರೆ ಜನರುಡಿ ಹೆಚ್ಚು 3ನೇ 11 ಅಂದ್ಬಿಡ್ರಿ. ಈಗಿನ ಪ್ರಕಾರ 3ನೇ 11 ಆಯ್ತು. ಈಗ ನಾವು ಒಂದು ವಿಚಾರ ಮಾಡೋದು. ಈಗ 11ನೇ 3 ಸಮಭಿನ್ನ ರಾಶಿಯನ್ನಾಗಿ. ಸಮಭಿನ್ನ ರಾಶಿ ಅಂದ್ರೆ ಏನು? ಛೇದ ದೊಡ್ಡದಾಗಬೇಕಾಗ್ಯದ. ಎಷ್ಟು ದೊಡ್ಡದಾಗಬೇಕಾಗ್ಯದ? 11 12 ಆಗ್ಬೇಕಾಗ್ಯದ. ಅದು ಅಂದಾಗೆ ಸಮಭಿನ್ನ ರಾಶಿ. 11 ಇಟ್ರಿ ಅಂದ್ರೆ ಮತ್ತೆ ವಿಷಮ ಭಿನ್ನ ರಾಶಿನೇ ಅದು. 12 ಆಯ್ತು ಅಂದಾಗ ಅದು ಸಮಭಿನ್ನ ರಾಶಿ. ಅಂದಾಗ ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ ಇದು ಕೊಟ್ಟದ ವಿಷಮ ಭಿನ್ನ ರಾಶಿ. ಇದು ವಿಷಮ ಭಿನ್ನ ರಾಶಿ ಅದೇನು? ಇದನ್ನು ಸಮಭಿನ್ನ ರಾಶಿ ಮಾಡ್ಬೇಕಾದ್ರೆ 12 ಆಗ್ಲೇಬೇಕು. 11 ಇಟ್ರಿ ಅಂತಂದ್ರೆ ಮತ್ತು ಅದು ವಿಷಮ ಭಿನ್ನ ರಾಶಿನೇ. ಅದು 12 ಯಾವಾಗ ಆಗ್ತಲ್ಲ ಅದು ಏನಾಗ್ತದ? ಸಮಭಿನ್ನ ರಾಶಿ ಆಗ್ತದೆ. ಸಮಭಿನ್ನ ರಾಶಿ ಆಗಬೇಕಾದ್ರೆ 11ಕ್ಕೆ 12 ಆದಾಗೆ ಸಮಭಿನ್ನ ರಾಶಿ. ಕನಿಷ್ಠ ಕೂಡಿಸಬೇಕಾದ ಸಂಖ್ಯೆ ಎಷ್ಟು? 3 ಇದ್ದದ್ದು 12 ಆಗ್ಬೇಕಾದ್ರೆ ನೀವು ಎಷ್ಟು ಕೂಡಿಸಿದ್ರೆ 12 ಆಗ್ತದ? 9 ಕೂಡಿಸಿದ್ರೆ 12 ಆಗ್ತದ. ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ 9. ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೊ. ಇಂಥ ಗಣಿತಗಳನ್ನೇ ನವೋದಯದಾಗ ಬೀಳುತ್ತಿರ್ತಾವ. ಎಷ್ಟು ಒಂದು ಉದಾಹರಣೆ ಕೊಟ್ಟದ್ದು ಮಾಡ್ರಿ. ಈಗ 15ನೇ 7 ಸಮಭಿನ್ನ ರಾಶಿಯನ್ನಾಗಿಸಲು ಛೇದಕ್ಕೆ ಕೂಡಿಸಬೇಕಾದ ಚಿಕ್ಕ ಸಂಖ್ಯೆ. ಇನ್ನು ಬೇಕಾದಷ್ಟು ಕೂಡಿಸ್ರೆ ಎಲ್ಲ ಸಮಭಿನ್ನ ರಾಶಿನೇ ಆಗ್ತಾವ. ಮುಂದಿನ ಅಂದ್ರೆ ಕನಿಷ್ಠ ಕೂಡಿಸಬೇಕಾದ ಸಂಖ್ಯೆ 9. ಇದಕ್ಕೆ ಎಷ್ಟು ಕೂಡಿಸ್ತೇವೆ?
ಆಸರ ಅದನ್ನು ಸಮಬಿಂದ ರಾಶಿ ಮಾಡ್ಬೇಕು. ಈಗ ನೀವು 15ನೇ 7 ಸಮಬಿಂದ ರಾಶಿಯನ್ನಾಗಿ ಮಾಡ್ರಿ ಈಗ ಮೊದಲು. ಓಕೆ, ವಿಡಿಯೋ ಆನ್ ಮಾಡಿ. ಇದೇನಿದು ವಿಷಮ ಭಿನ್ನ ರಾಶಿ ಅದ. ಇದು 8 ಕೂಡಿಸಿದ್ರೆ ಏನಾಗ್ತದ? ವಿಷಮ ಭಿನ್ನ ರಾಶಿ. 9 ಇಟ್ರ ವಿಷಮ ಭಿನ್ನ ರಾಶಿ. 10 ಇಟ್ರ ವಿಷಮ ಭಿನ್ನ ರಾಶಿ. 11 ಇಟ್ರ ವಿಷಮ ಭಿನ್ನ ರಾಶಿ. 12 ಇಟ್ರ ವಿಷಮ ಭಿನ್ನ ರಾಶಿ. 13 ಇಟ್ರ ವಿಷಮ ಭಿನ್ನ ರಾಶಿ. 14 ಇಟ್ರ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂದ್ರೆ ಛೇದಕ್ಕಿಂತಲೂ ಅಂಶ ದೊಡ್ಡದಿತ್ತಂದ್ರೆ ವಿಷಮ ಭಿನ್ನ ರಾಶಿ. ಏನ್ ಹೇಳೋಣ? ಸಮಭಿನ್ನ ರಾಶಿ ಆಗಬೇಕಾದ್ರ 15 ಇಟ್ರ ವಿಷಮ ಭಿನ್ನ ರಾಶಿ. 16 ಇಟ್ರೆ ಅಂದ್ರೆ ಸಮಭಿನ್ನ ರಾಶಿ. 16 ಇಟ್ಟು ಬಿಡ್ರಿ ನೀವು ನೋಡ್ರಿ. 7ರಾಗ ಎಷ್ಟು ಕೂಡಿಸಿದ್ರೆ 16 ಆಗ್ತದ? 9. 9 ಕೂಡಿಸಿದ್ರೆ 16. ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ 9. ಉತ್ತರ ಸಂಖ್ಯೆ ಡಿ. ಈಗ ಇದರ ಮೇಲೆ ಮತ್ತೆ ಎಕ್ಸಾಂಪಲ್ ಹಾಕ್ತನು. ಬಾಯಿಲೆ ಹೆಂಗೆ ಮಾಡೋದ್ರಿ ಸರ? ಬಂತು ಸರಳ ಟ್ರಿಕ್ಸ್ಗಳನ್ನು ಹೇಳ್ತಾನು ನೋಡ್ರಿ. ಇದು ಮೊದಲಿಗೆ ಯಾವ್ದು ಮಾಡಬೇಕಾಗ್ಯದ ಅದು ನೋಡು. ಇದು ಯಾವ ಭಿನ್ನ ರಾಶಿ ಅದ? ಅಂಶಕ್ಕಿಂತಲೂ ಛೇದ ದೊಡ್ಡದದ. ಇದು ವಿಷಮ ಭಿನ್ನ ರಾಶಿ ಅದ. ಅವ್ರೇನು ಹೇಳ್ತಾರ? ವಿಷಮ ಭಿನ್ನ ರಾಶಿಯನ್ನಾಗಿಸಲು ಇದು ಸಮಭಿನ್ನ ರಾಶಿ ಅದ. ನೆನ್ಪಿಟ್ಕೊಳ್ಳಿ. ಅಂಶಕ್ಕಿಂತಲೂ ಛೇದವು ದೊಡ್ಡದಾಗಿದ್ದರೆ ಇದು ಸಮಭಿನ್ನ ರಾಶಿ ಅದ. ಅವ ಏನು ಹೇಳೋದ? ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಆಗ್ಬೇಕಾದ್ರೆ ತಳಗ 4 ಆಗಿ ಬಿಡ್ತಂದ್ರೆ ವಿಷಮ ಭಿನ್ನ ರಾಶಿ ಆತೆ. 4ರೊಳಗೆ ಎಷ್ಟು ಕೂಡಿಸಿದ್ರೆ 7, 3 ಕೂಡಿಸಿದ್ರೆ 7. ಇದು ಉತ್ತರ. ಇದು ನೋಡ್ರಿ, 7ನೇ 7 ಆದರೆ ವಿಷಮ ಭಿನ್ನ ರಾಶಿ ಆಯ್ತು. ಇಲ್ಲಿ ಕಡಿಬೇಕಾದ್ರೆ 7 ಆಗಬೇಕಾದ್ರೆ 7ರಾಗ ಎಷ್ಟು ಕೂಡಿಸಿದ್ರೆ 11 ಆಗ್ತದ? ಇಲ್ಲಿ 7 ಆಗ್ಬೇಕಾಗಿದೆ. ಇಲ್ಲಿ 7 ಆತಂದ್ರೆ ಏನಾಗ್ತದ? ವಿಷಮ ಭಿನ್ನ ರಾಶಿ ಆಗ್ತದ. 7ರಾಗ ಎಷ್ಟು ಕೂಡಿಸಿದ್ರೆ 11 ಆಗ್ತದ? 4 ಕೂಡಿಸಿದ್ರೆ 11 ಆಗ್ತದ. ಹಂಗಾರೆ ಕೂಡಿಸಬೇಕಾದ ಸಂಖ್ಯೆ ಯಾವುದು? 4. ಉತ್ತರ ಸಂಖ್ಯೆ ಸಿ. 11ನೇ 3 ಸಮಭಿನ್ನ ರಾಶಿಯನ್ನಾಗಿಸಲು. ಸಮಭಿನ್ನ ರಾಶಿ ಅಂದ್ರೆ ಅಂಶಕ್ಕಿಂತಲೂ ಛೇದ ದೊಡ್ಡದಾಗಬೇಕಾಗ್ಯದ. ಎಷ್ಟು ದೊಡ್ಡದಾಗಬೇಕಾದ? 12 ಆಗ್ಬೇಕಾಗ್ಯದ. 11 ಇಟ್ಟರೆ ಅಂದ್ರೆ ಮತ್ತೆ ವಿಷಮ ಭಿನ್ನ ರಾಶಿನೇ ಅದ. ಅದು 12 ಆಗ್ಬೇಕಾಗ್ಯದ. ಆ 12 ಆಗ್ಬೇಕಾದ್ರೆ ಈ 3ರಾಗ ಎಷ್ಟು ಕೂಡಿಸಿದ್ರೆ 12 ಆಗ್ತದ? 9 ಕೂಡಿಸಿದ್ರೆ 12 ಆಗ್ತದ. 9 ಕೂಡಿಸಿದ್ರೆ ಏನಾಗ್ತದ? 12 ಆಗ್ತದ. ಕೂಡಿಸಬೇಕಾದ ಸಂಖ್ಯೆ 9. ಇಷ್ಟೇ ತಿಳ್ಕೊಂಡಿರಿ ಅಂತ ಅರ್ಥ ಆಗ್ಯದ. ನಾನು 15ನೇ 7 ಸಮಭಿನ್ನ ರಾಶಿಯನ್ನಾಗಿಸಲು. ಸಮಭಿನ್ನ ರಾಶಿ ಆಗ್ಬೇಕಾದ್ರೆ 16 ಆಗ್ಬೇಕಾಗ್ಯದ. ತಳಗ 15 ಇಟ್ಟರೆ ಮತ್ತೆ ವಿಷಮ ಭಿನ್ನ ರಾಶಿ. ಇದು ಬಹಳ ಅರ್ಥ ಮಾಡ್ಕೋಬೇಕು ನೀವು ಗಣಿತ. 15 16 ಮಾಡ್ರಿ. 16ರಾಗ 7ರಾಗ ಎಷ್ಟು ಕೂಡಿಸಿದ್ರೆ 16, 9 ಕೂಡಿಸಿದ್ರೆ 16. ನೋಡ್ರಿ, ಕೂಡಿಸ್ಬೇಕಾದ ಸಂಖ್ಯೆ 9. ಉತ್ತರ ಸಂಖ್ಯೆ ಡಿ. ಇಷ್ಟು ತಿಳ್ಕೊಂಡು ಬಿಡ್ರಿ ನೀವು. ಈ ಗಣಿತಗಳನ್ನು ಪದೇ ಮಾಡೋದ್ರಿಂದ ಗೊತ್ತಾಗ್ಬಿಡ್ತದೆ. 7ರಾಗ 9 ಕೂಡಿಸಿದ್ರೆ 16. ಕೂಡಿಸಬೇಕಾದ ಸಂಖ್ಯೆ 9. ಉತ್ತರ ಸಂಖ್ಯೆ ಡಿ. ಮುಂದಿನ ಲೆಕ್ಕ ಮಾಡ್ರಿ, ಚೆನ್ನಾಗಿ ಬರ್ಕೋರಿ. ಮುಂದೆ ಮಾದರಿ ಕೊಡ್ತದ ಮಾಡ್ರಿ.